ಒಂದು ವೇಳೆ ಸಿದ್ದರಾಮಯ್ಯನವರನ್ನ ಬೆಂಬಲಿಸುವ ಈ ಶಾಸಕರ ತಂಡ ವಿದೇಶ ಪ್ರವಾಸಕ್ಕೆ ಹೋದರೆ, ಒಂದು ವೇಳೆ ಅನ್ನೋದೇನು, ಎಲ್ಲ ಫೈನಲ್ ಆಗಿದೆ, ಟಿಕೆಟ್ ಬುಕ್ ಆಗಿದ್ದಾವೆ, ಹೋಟೆಲ್ ಬುಕ್ ಆಗಿದ್ದಾವೆ, ಎಲ್ಲ ಫೈನಲ್ ಆಗಿದೆ, ಹೋಗ್ತಾರೆ ಅವರು. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನು ಬೆಂಬಲಿಸುವ ಶಾಸಕರುಗಳು ಯಾವುದೋ ಒಂದು ರೆಸಾರ್ಟಿಗೆ ಹೋಗ್ತಾರೆ ಅಂತಾನು ಚರ್ಚೆ ಆಗ್ತಾ ಇದೆ. ಈ ಚರ್ಚೆಯ ಮಧ್ಯೆ ಬಿಜೆಪಿ ಶಾಸಕ ಅಭಯ್ ಪಾಟೀಲ್, ಬೆಳಗಾವಿ ದಕ್ಷಿಣದ ಶಾಸಕ ಅಭಯ್ ಪಾಟೀಲ್ ಗೋವಾದಲ್ಲಿ 40 ರೂಮ್ ಬುಕ್ ಆಗಿದ್ದಾವೆ ಅಂತಿದ್ದಾರೆ. ಯಾರ್ಯಾರು ಹೋಗ್ತಾರೆ ಗೊತ್ತಿಲ್ಲ. ಗೋವಾದಲ್ಲಿ ಒಟ್ಟು 40 ರೂಮ್ ಬುಕ್ ಆಗಿದ್ದಾವೆ. ರೆಸಾರ್ಟ್ ಪಾಲಿಟಿಕ್ಸ್ ಶುರು ಅಂದ್ರು. ಇನ್ನೂ ಕೆಲವು ಜನ ಶಾಸಕರು ಹೋಗ್ತಾ ಇದ್ದಾರೆ. ಈಗ ನನಗೆ ಮಾಹಿತಿ ಇದ್ದಿದ್ದ ಪ್ರಕಾರ, ನಾನು ಮೊನ್ನೆ ನಮ್ಮ ಸಂಘಟನೆ ದೃಷ್ಟಿಯಿಂದ ಗೋವಾ ಅಲ್ಲಿಯ ನಮ್ಮ ಪಕ್ಷದ ಪ್ರಮುಖರ ಜೊತೆ ಮಾತಾಡಿದಾಗ ಗೋವಾದಲ್ಲಿ ಸುಮಾರು 40 ರೂಮ್ಗಳು ಬುಕ್ ಮಾಡಿದ್ದಾರೆ ಅವರು. ಇನ್ನು ಗೋವಾಕ್ಕೆ ಮತ್ತೆರಡು ಜನ ಹೋಗ್ತಾ ಇದ್ದಾರೆ, ಗೊತ್ತಿಲ್ಲ. ಹೀಗಾಗಿ ಈ ರಿಸಾರ್ಟ್ ರಾಜಕಾರಣ ಪ್ರಾರಂಭ ಆಗ್ತೀನೋ. ಹೀಗಾಗಿ ಇನ್ನು ವಿಧಾನಸೌಧ ಆಡಳಿತ ವಿಧಾನಸೌಧದಿಂದ ನಡೀದಲ್ಲ, ಒಂದು ಗೋವಾದಿಂದ ನಡಿಬೋದು, ಒಂದು ವಿದೇಶದಿಂದ ನಡಿಬೋದು. ಇನ್ನೇನಿದ್ರೂ ವಿದೇಶಕ್ಕನ್ನು ನಾವೆಲ್ಲ ಅವ್ರು ಎಲ್ಲಿ ಹೋಗಿದ್ದಾರೆ ಅಲ್ಲೇ ಮಾಹಿತಿ ಕೊಟ್ಟು ಅಲ್ಲಿಂದನೇ ಎಲ್ಲ ಮಾಹಿತಿ ತೊಗೊಂಡು ಅಲ್ಲಿಂದ ಆಡಳಿತ ನಡೆಯುವಂಥದ್ದು ಕಾಂಗ್ರೆಸ್ ಪರಿಸ್ಥಿತಿ ಬಂದದೆ. ಗೋವಾದಲ್ಲಿ ಯಾರ ಕಡೆ ಬುಕ್ ಮಾಡಿದ್ರೆ ಮಾಹಿತಿ ಇದೆಯಾ? ಸಿದ್ದರಾಮಯ್ಯ ಕಡೆ ಡಿ ಕೆ ಕಡೆ ಅಂತ ನೋಡಿ, ಕಾಂಗ್ರೆಸ್ ಶಾಸಕರು ಬರ್ತಾ ಇದ್ದಾರೆ ಅನ್ನೋಂಥ ಮಾಹಿತಿ ನೆಕ್ಸ್ಟ್ ಮಂತ್ ಈಗ ಆಲ್ರೆಡಿ ಬುಕ್ ಆಗಿದ್ದಾವೆ. ಬುಕ್ ಆಗಿದೆ. ಇನ್ನು ಯಾವಾಗ ಯಾರ್ಯಾರು ಪ್ರಕಟ ಆಗ್ತಾರೋ ಯಾರು ಗೊತ್ತದು. ಸಿದ್ದರಾಮಯ್ಯನವ್ರ ಕ್ಯಾಂಪು, ಡಿ ಕೆ ಅವ್ರ ಕ್ಯಾಂಪು ಗೊತ್ತಿಲ್ಲ. ಇನ್ನೂ ಕೆಲವು ಜನ. ಮತ್ತೊಮ್ಮೆ ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ನಾವು ನಿನ್ನೆ ಚರ್ಚೆ ಮಾಡಿದ ಪ್ರಶ್ನೆಗೆ ಇನ್ನೂ ಉತ್ತರ ಸಿಗಲೇ ಇಲ್ಲ. ಏನು ಮಾಡ್ತಾರೆ ಇವರು ಫಾರಿನಿಗೆ ಹೋಗಿ? ಏನು ಮಾಡ್ತಾರೆ ರೆಸಾರ್ಟ್ಗೆ ಹೋಗಿ ಕೂತ್ಕೊಂಡು? ಈ ಡಿನ್ನರ್ ಮೀಟಿಂಗು, ಬ್ರೇಕ್ಫಾಸ್ಟ್ ಮೀಟಿಂಗ್ಗಳ ಉದ್ದೇಶ ಕೂಡ ಅರ್ಥ ಆಗೋದಿಲ್ಲ. ಅಂದರೆ ಪೊಲಿಟಿಕಲ್ ಮೆಸೇಜಿಂಗ್ ಈಸ್ ದ ಓನ್ಲಿ ಏಮಾ ಇದಕ್ಕೆ? ಅಜಿತ್, ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡನ್ನು ಒತ್ತಾಯಿಸಿದ ಹಾಗೆ ಫೆಬ್ರವರಿ ಕೊನೆಯ ವಾರದಲ್ಲೇ ಏನಾದರೂ ನಡಿಬೇಕು ಅಂತ ಅಂತ ಅಂದ್ಕೊಳ್ಳೋಣ. ಓಕೆ. 28 ಶಾಸಕರು ದೇಶದ ಹೊರಗಡೆ ಇರ್ತಾರೆ. ಅದರ ಅರ್ಥ ನಿಮಗೆ ಮಾರ್ಚ್ ಕೊನೆಯ ವಾರದವರೆಗೆ ಹೈಕಮಾಂಡ್ ಕೂಡ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಡಿ ಕೆ ಶಿವಕುಮಾರ್ ಅವರ ದಿಲ್ಲಿ ಯಾತ್ರೆ ಫೆಬ್ರವರಿ ಕೊನೆಯ ವಾರದಲ್ಲಿ ಸಭೆ ನಡೆಸ್ತಾರೆ ಹೈಕಮಾಂಡ್ ಅಂತಕ್ಕಂಥದ್ದು ಹೇಳಿರೋದು. ಜೊತೆಗೆ 28 ಸಿದ್ದರಾಮಯ್ಯನವರ ಬಣದ ಶಾಸಕರು ವಿದೇಶಿ ಯಾತ್ರೆಗೆ ಹೊರಟಿರೋದು. ವಿ ಹ್ಯಾವ್ ಟು ಕನೆಕ್ಟ್ ದ ಡಾಟ್ಸ್ ಸಮ್ವೇರ್ ಆ್ಯಂಡ್ ಡಾಟ್ಸ್ ವಿಲ್ ಬಿ ಕನೆಕ್ಟೆಡ್ ಆಟೋಮೆಟಿಕಲಿ. ಕರೆಕ್ಟ್. ಓಕೆ. ಸಿದ್ದರಾಮಯ್ಯನವರ ಬಣ ಕೂಡ ಪ್ರಯತ್ನ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಒಂದು ವೇಳೆ ಡಿ ಕೆ ಶಿವಕುಮಾರ್ ಒತ್ತಡ ತಂದರು ಅಥವಾ ಡಿ ಕೆ ಶಿವಕುಮಾರ್ ನಾನೇನೋ ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೊರಟರು ಅನ್ನೋದಕ್ಕಿಂತ ಮುಂಚೆಯೇ ಸಿದ್ದರಾಮಯ್ಯನವರ ಬಣ ಅದನ್ನು ಪ್ರಿಯಾಂಪ್ಟ್ ಮಾಡಿ ನ್ಯೂಟ್ರಲೈಸ್ ಮಾಡುತ್ತೆ. ಓಕೆ. 28 ಶಾಸಕರೇ ವಿದೇಶ ಯಾತ್ರೆಗೆ ಹೊರಟಾಗ ನೀವು ಇಲ್ಲೇನು ಬೆಳವಣಿಗೆಗಳು ನಡೀಬೋದು? 15 ದಿನ ಯಾವುದೇ ಬೆಳವಣಿಗೆ ನಡೆಯಲ್ಲ. ಅವ್ರು ಬರೋದು ಯಾವಾಗ? ಬಜೆಟ್ ಅಧಿವೇಶನದ ಮುಂಚೆ. ಹೌದು. ಅಲ್ಲಿಂದ ಅಧಿವೇಶನ ಅಂದರೆ ನಿಮಗೆ ಮಾರ್ಚ್ ಕೊನೆಯ ವಾರದವರೆಗೆ ಯಾವುದೇ ಬೆಳವಣಿಗೆಗಳನ್ನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅದರ ಸ್ಪಷ್ಟ ಅರ್ಥ. ಯಾಕೆ ನನಗನ್ಸುತ್ತೆ, ಒಂದು ಅದು ಇರಬೇಕು. ಇನ್ನೊಂದು, ಸಿದ್ದರಾಮಯ್ಯನವರ ಬಣ ಕೂಡ ಈಗ ಗೋವಾ ಯಾತ್ರೆ ಅದೇನು ಅಭಯ್ ಪಾಟೀಲ್ ಇವತ್ತು ಹೇಳಿದ್ದಾರೆ ಅವರು. ಅಧಿವೇಶನ ಮುಕ್ತಾಯವಾಗುವ ಹಿಂದಿನ ದಿನದಿಂದಲೇ ಸುದ್ದಿ ಇದೆ, ಗೋವಾಕ್ಕೆ ಹೋಗ್ತಾರೆ. ಎಲ್ಲಿಂದ ಸುದ್ದಿ ಬರ್ತಾ ಇದೆ? ಡಿ ಕೆ ಶಿವಕುಮಾರ್ ಅವ್ರ ಬಣದಕ್ಕೆ ಕೇಳಿದ್ರು ಅವ್ರಿಗೂ ಏನೂ ಗೊತ್ತಿಲ್ಲ. ಆ ರೀತಿಯ ಸುದ್ದಿವಂತರು ಒಂದು ಹರಿದಾಡ್ತಾ ಇದೆ. ಅದಕ್ಕೆ ಪ್ರತಿಯಾಗಿ ಈ ವಿದೇಶ ಯಾತ್ರೆಯನ್ನು ಆರ್ಗನೈಸ್ ಮಾಡಲಾಗ್ತಿದೆ. ಅಂದರೆ ಎಲ್ಲರೂ ಒಂದು ಕಡೆ ಇರಬೇಕು ಅನ್ನುವ ದೃಷ್ಟಿಯಿಂದ. ವಿ ಡೋಂಟ್ ನೋ ಅಜಿತ್, ಒಂದಂತೂ ನಿಶ್ಚಿತ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವಿನ ಶೋಡೌನ್ ಏನಿದೆ ಅದು ಈ ಬಜೆಟ್ ಅಧಿವೇಶನಕ್ಕಿಂತ ಮುಂಚೆ ಅಥವಾ ಬಜೆಟ್ ಅಧಿವೇಶನದ ನಂತರ ಒಂದು ಪೀಕಿಗೆ ತಲುಪುತ್ತೆ ಅನ್ನೋದು ಈ ಎಲ್ಲ ಬೆಳವಣಿಗೆಗಳಿಂದ ಒಂದು ಸ್ಪಷ್ಟತೆ ಸಿಗುತ್ತೆ.
ಅದೊಂದು ಪೀಕಿಗೆ ತಲುಪುತ್ತೆ. ಅಂದರೆ ಸಿದ್ದರಾಮಯ್ಯನವರು ಎಂಟೈರಿಟಿಯಾಗಿ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತಕ್ಕಂಥ ರೀತಿಯಲ್ಲಿ ಏನು ಚರ್ಚೆಗಳು ನಡೆದಿದ್ವು, ಡಿ ಕೆ ಶಿವಕುಮಾರ್ ಅದಕ್ಕೆ ಸೆಡ್ ಹೊಡಿಲಿಕ್ಕೆ ನಿಧಾನವಾಗಿ ತಯಾರಾಗ್ತಿದ್ದಾರೆ. ಎಸ್, ವಿಚ್ ಹಿ ಡಸಂಟ್ ವಾಂಟ್ ಟು, ಅವ್ರಿಗೆ ಬೇಕಾಗಿಲ್ಲ ಅದು. ಅಲ್ಲ, ಬೇಕಾಗಿಲ್ಲ ಹೌದು, ಆದರೆ ಎಂಟೈರಿಟಿ ಇಲ್ಲ, ಜೂನ್ವರೆಗೆ ಜುಲೈವರೆಗೆ ಹೈಕಮಾಂಡ್ ಮಾತಾಡಿಸ್ಲೇ ಇಲ್ಲ ಅಂತಾದರೆ ಹೌದು, ಇನ್ನೇನು ಮಾಡ್ತಾರೆ? ನನಗೆ ಕೂತ್ಕೊಳ್ಳೋದು ಕಷ್ಟ ಅನ್ನೋದನ್ನು ಡಿ ಕೆ ಶಿವಕುಮಾರ್ ತಮ್ಮ ದಿಲ್ಲಿ ಯಾತ್ರೆಗಳ ಮೂಲಕ ಹೇಳ್ತಾ ಇದ್ದಾರೆ. ಪ್ರಾಯಶಃ ನಿನ್ನೆ ಅವರು, ನನಗನ್ಸುತ್ತೆ ರಾಹುಲ್ ಗಾಂಧಿ ಭಾಳ ದಿನಗಳಿಂದ ಸಿಕ್ಕಿರೋ ಕಾರಣದಿಂದ, ದಿಲ್ಲಿಯಲ್ಲಿ ಸಿಕ್ಕಿರೋ ಕಾರಣದಿಂದ ಭಾಳ ಸ್ಪಷ್ಟ ಶಬ್ದಗಳಲ್ಲಿ ತನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ಹೇಳಿ ಬಂದಿದ್ದಾರೆ. ಅದರ ಅರ್ಥ ಒಂದು ಶೋಡೌನನ್ನು ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ನವೆಂಬರ್ನಲ್ಲಿ, ಅದನ್ನು ಹೈಕಮಾಂಡ್ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳ ಮೂಲಕ ತಳ್ಳಿ ಹಾಕ್ತು. ಆ ಶೋಡೌನ್ಗೆ ಕರ್ನಾಟಕದ ಕಾಂಗ್ರೆಸ್ ಮತ್ತೊಮ್ಮೆ ಅಣಿಯಾಗ್ತಾ ಇದೆ. ಅದನ್ನು ತಪ್ಪಿಸುವ ಪ್ರಯತ್ನವನ್ನು ಸಿದ್ದರಾಮಯ್ಯನವರ ಬಣ ವಿದೇಶಿ ಯಾತ್ರೆಯ ಮೂಲಕ ಮಾಡ್ತಾ ಇದೆಯಾ? ಯಾಕಂದರೆ ಸಿದ್ದರಾಮಯ್ಯನವ್ರಿಗಿರೋದು ಶೋ ಆಫ್ ಸ್ಟ್ರೆಂತ್ ತೋರಿಸೋದಲ್ಲ, ಸಿದ್ದರಾಮಯ್ಯನವ್ರಿಗಿರೋದು ಕುರ್ಚಿಯಲ್ಲಿ ಇನ್ನೊಂದಿಷ್ಟು ದಿನಗಳ ಕಾಲ ಇದನ್ನು ಹೇಗೆ ಮುಂದುವರಿಸೋದು ಅಂತ. ಕರೆಕ್ಟ್. ಪೊಲಿಟಿಕಲಿ ಎವ್ರಿ ಒನ್ ವಿಲ್ ಡೂ ದ್ಯಾಟ್. ಡಿ ಕೆ ಶಿವಕುಮಾರ್ ಶೋ ಆಫ್ ಸ್ಟ್ರೆಂತ್ ಅನ್ನು ತೋರಿಸದೆ ಅವರು ಕುರ್ಚಿ ಹಿಡಿಯೋಕ್ಕಾಗಲ್ಲ. ಹೌದು ಹೌದು ಹೌದು. ಹಾಗಿರುವಾಗ ಈ 28 ಜನ ವಿದೇಶಿ ಯಾತ್ರೆಗೆ ತಮ್ಮ ಖರ್ಚಿನಲ್ಲಿ 28 ಜನ ಕೂಡಿ ಈಗ ತಮ್ಮ ಫ್ಯಾಮಿಲಿಗೆ ಕರ್ಕೊಂಡು ಹೋಗ್ಬೋದಪ್ಪ. ಯಾರು ನಿಮ್ಗೆ ಬೇಡ ಅಂತಾರೆ? ಹೌದು, ನೀವೆಲ್ಲರೂ ಸಿದ್ದರಾಮಯ್ಯನವರ ಬಣದವರೇ ಇರೋದು. ನೀವೆಲ್ಲರೂ ಹೆಚ್ಚು ಕಡಿಮೆ ಅಂದರೆ ಸಿದ್ದರಾಮಯ್ಯನವರ ಗಟ್ಟಿ ಫಾಲೋವರ್ಸ್ ಅಂತ ಅನ್ಸ್ಕೊಂಡಿರ್ತಕ್ಕಂಥವ್ರು. ನೀವು ಒಟ್ಟಿಗೆ ಹೋದಾಗ ಪೊಲಿಟಿಕಲಿ ಹುಬ್ಬುಗಳ ಮೇಲೆ ಇರ್ತವೆ. ನೀವು ಬೇಡ ಅನ್ಬೋದು, ಅಯ್ಯೋ ನಾವು ಯಾಕೆ ಹೋಗಬಾರ್ದು ಅನ್ಬೋದು. ನೀವು ಹೋಗಿಯಲ್ಲ, ನಿಮ್ಮ ದುಡ್ಡಲ್ಲಿ ನೀವು ಹೋಗಿ ಬನ್ನಿ, ಯಾರು ಬೇಡ ಅನ್ನಲ್ಲ. ಬಟ್ 28 ಶಾಸಕರು 15 ದಿನ ಹೊರಗಡೆ ಹೋಗ್ತಿರ್ತಕ್ಕಂಥದ್ದು ಐಬ್ರೋಸ್ ಕ್ಯಾಚ್ ಮಾಡುತ್ತೆ. ಹೌದು ಹೌದು. ಅದೇ ಒಂದು ವೇಳೆ ಇವ್ರು ಫಾರಿನ್ಗೆ ಹೋದ್ರೆ ಇವ್ರು ಈ ಕಡೆ ರೆಸಾರ್ಟ್ಗೆ ಹೋಗ್ತಾರಾ? ಐ ಡೋಂಟ್ ಥಿಂಕ್ ಸೊ. ಅಜಿತ್, ಯು ಡೋಂಟ್ ಥಿಂಕ್ ಸೊ? ಒಂದು ಮಾತುಕತೆಯನ್ನು ರಾಹುಲ್ ಗಾಂಧಿಯವರು ನಡೆಸುವವರೆಗೆ 2 ಸಂಗತಿಗಳಲ್ಲಿ ರೆಸಾರ್ಟ್ ಹೋಗಲಿಕ್ಕೆ ಅವಕಾಶಗಳಿರ್ಬೋದು. ಒಂದು, ರಾಹುಲ್ ಗಾಂಧಿಯವರು ಮಾತುಕತೆಯನ್ನು ಪದೇ ಪದೇ ಮುಂದಕ್ಕೆ ಹಾಕಿದರೆ ಆಗ ಡಿ ಕೆ ಶಿವಕುಮಾರ್ ಒಂದು ಸೆಡ್ ಹೊಡಿಬೋದು. ಬಟ್ ಆ ಸೆಡ್ಡಿನಲ್ಲಿ ಒಂದು ಸಮಸ್ಯೆ ಇದೆ. ನೀವು ಒಂದು ಸಲ ಸೆಡ್ ಹೊಡೋದು ರೆಸಾರ್ಟ್ಗೆ ಹೋದ್ರಂದರೆ ನೀವು ಒಂದು ಕಾಲು ಹೊರಗಿಟ್ರಿ ಅಂತ ಲೆಕ್ಕ. ಕರೆಕ್ಟ್. ಅವಾಗ ಹೈಕಮಾಂಡ್ ಅದನ್ನು ಇವ್ರೇನು ಹೇಳ್ತಾರಲ್ಲ, ಹೆಂಗೆ ಹಾಲು ಕರಿತವೆ ಏನು ಅಂತ ನೋಡೋದಕ್ಕೆ ಹೋಗಿದ್ದೀವಿ ಅಂತ. ಇವ್ರು ರೆಸಾರ್ಟ್ಗೆ ಹೋಗೋದಕ್ಕೂ ಇನ್ನೊಂದು ನೆಪ ಹೇಳ್ತಾರೆ. ಅಲ್ಲ, ಆಸ್ಟ್ರೇಲಿಯಾದಲ್ಲಿ ಮೇಕೆ ಹೆಂಗೆ ಸಾಕ್ತಾರೆ ಅಂತ ನೋಡೋಕೆ ಹೋಗ್ತಿದ್ದಾರೆ ಅಂತಿವ್ರು. ಬಟ್ ಅಜಿತ್, ಈಗ ಸಿದ್ದರಾಮಯ್ಯನವರ ಬಣ ಆಸ್ಟ್ರೇಲಿಯಾಕ್ಕೆ ಹೋಗೋದಕ್ಕೆ ಡಿ ಕೆ ಶಿವಕುಮಾರ್ ಬಣದ ಆಕ್ಷೇಪ ಇದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಹೌದು ಹೌದು ಹೌದು. ಡಿ ಕೆ ಶಿವಕುಮಾರ್ ಭಾರತದ ಗೋವಾದಲ್ಲಿ ಹೋಗೋ ಒಂದು ರೆಸಾರ್ಟ್ನಲ್ಲಿ 20 ಜನ ಕೂತ್ಕೊಂಡ್ರು ಅಂತ ತಿಳ್ಕೋಣ. ಅವರು ಅಂದರೆ ಇವತ್ತಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಎಲ್ರಿಗೂ ಎಲ್ಲವೂ ಗೊತ್ತು. ಈಗ 28 ಜನ ಯಾಕೆ ಹೋಗ್ತಿದ್ದಾರೆ ಅಂತ ಜನರಿಗೆ ಗೊತ್ತಿಲ್ವಾ? ಹಾಗೆ 30 ಜನ ಹೋದರು ಅಂತ ತಿಳ್ಕೋಣ, ಜನರಿಗೆ ಗೊತ್ತಾಗಲ್ವಾ? ಅದು ಒಂದು ಪೊಲಿಟಿಕಲ್ ಕ್ರೈಸಿಸನ್ನು ಕ್ರಿಯೇಟ್ ನಿಶ್ಚಿತವಾಗಿ ಮಾಡುತ್ತೆ. ಹೌದು. ಆಮೇಲೆ ಈಗ ಡಿ ಕೆ ಶಿವಕುಮಾರ್ ಅಧಿಕಾರವನ್ನು ಹಿಡಿಬೇಕಾದವರು, ಅವ್ರು ಹೆಂಗಾದರೂ ಮಾಡಿ ಸಿದ್ದರಾಮಯ್ಯನವ್ರನ್ನ ಮನವೊಲಿಸಿ, ಹೈಕಮಾಂಡನ್ನು ಮನವೊಲಿಸಿ ಕುರ್ಚಿ ಮೇಲೆ ಕೂತ್ಕೋಬೇಕು. ಸಿದ್ದರಾಮಯ್ಯನವ್ರಿಗೆ ಅನಿವಾರ್ಯತೆ ಇಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅವರು 7.5 ವರ್ಷ ಪವರ್ನಲ್ಲಿದ್ದಾರೆ. ಇನ್ನೊಂದು 6 ತಿಂಗಳು 1 ವರ್ಷನೋ ಎಷ್ಟೋ ಗೊತ್ತೋ ಮುಂದೆ ಹೋಗಲಿ ಅಂತಿರ್ತಾರೆ ಅವರು. ಸೊ ಈ ಆಟ ಮಜಾ ಆಗಿದೆ. ಇದು ಅಂದರೆ ನನಗನ್ಸುತ್ತೆ 24 ಗಂಟೆ ಟೆಲಿವಿಷನ್ ಚಾನೆಲ್ಗಳು ಬಂದಮೇಲೆ ಕಾಂಗ್ರೆಸ್ನಲ್ಲಿ ಈ ಆಟ ನಡೆದಿಲ್ಲ. ಬಿಜೆಪಿಯ ಆಟಗಳನ್ನು ನಾವು ಸಿಕ್ಕಾಪಟ್ಟೆ ನೋಡಿದ್ವಿ. ಕರೆಕ್ಟ್. ನಾವು ಒಂದು ರೀತಿ ಬಿಜೆಪಿಯ ಪವರ್ ಪೊಲಿಟಿಕ್ಸ್ನ ಎಕ್ಸ್ಪರ್ಟ್ ಆಗಿದ್ದು ಕೂಡ ಈ ಟೆಲಿವಿಷನ್ ಕಾಲದಲ್ಲಿ ನಡೆದಿರ್ತಕ್ಕಂಥ ಕ್ರೈಸಿಸ್ಸಿಂದ. ಬಟ್ ಫಸ್ಟ್ ಟೈಮ್ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಆಟ ಮಜವಾಗಿದೆ. ನನಗನ್ಸುತ್ತೆ ಅದು ಶೋಡೌನ್ಗೆ ಮಾರ್ಚ್ನಲ್ಲಿ ಬರುವ ಲಕ್ಷಣಗಳು. ನಿನ್ನೆಯ ಡಿ ಕೆ ಶಿವಕುಮಾರ್ ಭೇಟಿ, ವಿದೇಶ ಯಾತ್ರೆ, ರೆಸಾರ್ಟ್ ಪಾಲಿಟಿಕ್ಸ್ನ ಗುಸುಗುಸು ಏನಿದೆ, ಇದರ ಅರ್ಥನೇ ಇಷ್ಟು: ಮಾರ್ಚ್ನಲ್ಲಿ ಕೊನೆಯ ವಾರದಲ್ಲಿ ಅಥವಾ ಮೊದಲ ವಾರ ಅಥವಾ ಕೊನೆಯ ವಾರದಲ್ಲಿ ಇದೊಂದು ಪೀಕಿಗೆ, ಶೋಡೌನ್ಗೆ ಬಂದು ತಲುಪುತ್ತೆ. ಎಸ್ ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.